ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಬಾಬ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಕಬಾಬ್ ಪುಡಿ ಹಾಕಿಬಿಟ್ಟು ಅಂಗಡಿಯಿಂದ ತಂದು ಪುಡಿ ಹಾಕ್ಬಿಟ್ಟು ಮಾಡ್ತಾರೆ. ಆದರೆ ನೀವೇ ಮನೇಲಿ ಮಸಾಲೆಗಳನ್ನು ಆ್ಯಡ್ ಮಾಡಿಬಿಟ್ಟು ಕಬಾಬ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಪಕ್ಕ 1 kg ಮಾಡಿದರೂ ಸಾಲದು. ಬನ್ನಿ ಹೇಗೆ ಮಾಡೋದು ನೋಡೋಣ. 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಹುಣಸೆ ರಸ ಆಗಲಿ, ಇಲ್ಲ ಅನ್ನೋದಾದರೆ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು. ಹಾಗೆ 1 ಮೊಟ್ಟೆಯ ಎಗ್ ವೈಟ್ ಮಾತ್ರ ಹಾಕ್ಕೊಳ್ಳಿ. ಹಾಗೆ ಯೆಲ್ಲೋ ಕಲರ್ ಬೇಡ, ಮೊಟ್ಟೆದು ಯೆಲ್ಲೋ ಪಾರ್ಟ್ ಬೇಡ, ಬರೀ ವೈಟ್ ಪಾರ್ಟ್ ಸಾಕು, ಅದನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ, ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಕಲಿಸ್ಕೊಂಡು, ಅಂದರೆ ಜಾಸ್ತಿ ತೆಳು ಏನು ಬೇಡ, ಜಾಸ್ತಿ ದಪ್ಪನೂ ಬೇಡ, ಹಾಗೆ ಕಲಿಸ್ಕೊಳ್ಳಿ. ನೀಟಾಗಿ ಗಂಟೆಲ್ದಂಗೆ ಎಲ್ಲನೂ ಕಲಿಸ್ಕೊಳ್ಳಿ. ನೀವು ಈ ರೀತಿ ಮನೆಯಲ್ಲೇ ಮಸಾಲ ರೆಡಿ ಮಾಡಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಕಲರೇನೂ ಹಾಕಿಲ್ಲ ನಾವಿಲ್ಲಿ. ಹಾಗೆ ಅದೇನಂತೀವಿ ಅಜಿನೋಮೆಟೊ ಅದೇನೂ ಹಾಕ್ಕೊಂಡಿಲ್ಲ. ನಾವು ಫ್ರೆಶ್ ಆಗಿ ಈ ಥರ ಮಾಡ್ತಾಯಿದ್ದೀವಿ, ದೇಹಕ್ಕೂ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ 1 kg ಚಿಕನ್ನ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಕಟ್ಸ್ನೆಲ್ಲ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ನೀವು ಡೈರೆಕ್ಟಾಗಿ ಮಸಾಲ ಮಿಕ್ಸ್ ಮಾಡಿಟ್ಟಿದ್ದೀವಿ ನೋಡಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜರಲ್ಲಿ ಎತ್ತಿಟ್ಬಿಡಿ. ಹೊರಗೇನೂ ಎತ್ತಿಟ್ಕೋಬೋದು, ಅರ್ಧ ಗಂಟೆ ಎತ್ತಿಟ್ಬಿಡಿ. ಯಾಕಂದರೆ ಎಲ್ಲ ಮಸಾಲೆನೂ ಆ ಚಿಕನ್ ಎಳ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ. ಈ ಥರ ಮಾಡಿದ್ರಿ ಅಂದರೆ ನೀವು 1 kg ಮಾಡಿದರೂ ಸಾಲಲ್ಲ. ಮನೆಯಲ್ಲಿ ಒಂದು ಅಂದ್ಕೊಂಡು ಎಲ್ಲನೂ ತಿಂದಾಕ್ಬಿಡ್ತಾರೆ ಅಷ್ಟೇ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ, ಈ ಕಬಾಬು. ಪಕ್ಕ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ಮೇಲೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದು ಅಷ್ಟೇ. ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಅದು ಫ್ರೈ ಅಂದರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಮುಳುಗೋ ಥರ ಚಿಕನ್ ಹಾಕ್ಬಿಟ್ಟು ಫ್ರೈ ಮಾಡೋದಲ್ಲ. ನಾವು ಫಿಶ್ನ ತವಾ ಫ್ರೈ ಹೇಗೆ ಮಾಡ್ತೀವಿ ಆ ರೀತಿ ಮಾಡ್ಕೊಳ್ಳೋದು. ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ, ಪರಿಮಳನೂ ಚೆನ್ನಾಗಿರುತ್ತೆ. ತೆಂಗಿನ ಎಣ್ಣೆನೇ ಬಳಸ್ಕೊಂಡು ಮಾಡಿ. ಹಾಗೆಯೇ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ. ಮಳೆ ಬರ್ತಿದ್ದಾಗ ತಿನ್ನೋಕ್ಕಂತೂ ಇತ್ತು ಅಂದರೆ ಇದು ಕಬಾಬು ಪಕ್ಕ ನೀವು ಫಿದಾಗೋಗ್ತೀರ. ಪದೇ ಪದೇ ಇದೇ ರೀತಿ ಮಾಡ್ಕೊತಿರ್ತೀರ. ಏನೇ ಫಂಕ್ಷನ್ ಇರಲಿ, ನೀವು ಈ ಥರ ಕಬಾಬ್ ಮಾಡಿದ್ರಿ ಅಂದರೆ ಯಾವ ಹೋಟೆಲಿಂದ ತಂದ್ರಿ ಅಂತ ಕೇಳ್ತಾರೆ. ಪಕ್ಕ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.